ಹಾಯ್ ಗೈಸ್. ಸೊ ಮೈಕಾಲಜಿ 3 ಮಾರ್ಕ್ಸ್ ಕಂಟಿನ್ಯೂಷನಲ್ಲಿ ನೋಡೋದಾದ್ರೆ ರೈನೋಸ್ಪೊರಿಡಿಯಂ ಮತ್ತು ಇನ್ನೊಂದೆರಡು ಕ್ವಶನ್ಸ್ ಇದೆ, ಅದೆರಡು ನೋಡ್ಬಿಟ್ಟು 3 ಮಾರ್ಕ್ಸ್ ಕಂಪ್ಲೀಟ್ ಮಾಡೋಣ. ಸೊ ಅದರಲ್ಲಿ ರೈನೋಸ್ಪೊರಿಡಿಯೋಸಿಸ್ ಈಸ್ ಅ ಕ್ರಾನಿಕ್ ಗ್ರಾನ್ಯುಲೋಮಟಸ್ ಇನ್ಫೆಕ್ಷನ್ ಕಾಸ್ಡ್ ಬೈ ರೈನೋಸ್ಪೊರಿಡಿಯಂ ಸಿಬ್ರೆ. ಸೊ ಇದು ಇಟಿಲಾಜಿಕಲ್ ಏಜೆಂಟ್ ಯಾರು ಅಂದರೆ ರೈನೋಸ್ಪೊರಿಡಿಯಂ ಸಿಬ್ರೆಯಿಂದ ರೈನೋಸ್ಪೊರಿಡಿಯಾಸಿಸ್ ಕಾಸ್ ಆಗುತ್ತೆ. ಸೊ ಅಫೆಕ್ಟಿಂಗ್ ಮೇನ್ಲಿ ನೋಸ್ ಆ್ಯಂಡ್ ನೆಸೋಫೆರಿಂಗ್ಸ್ನ ಅಫೆಕ್ಟ್ ಮಾಡುತ್ತೆ ಮೇಜರಾಗಿ. ಸೊ ಮೋಡ್ ಆಫ್ ಇನ್ಫೆಕ್ಷನ್ ಅಥವಾ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಅಂದರೆ ಕಂಟಾಮಿನೇಷನ್ ವಾಟರಿಂದ ಇರ್ಬೋದು. ಸೊ ಟ್ರಾಮಟೈಸ್ ನೇಸಲ್ ಮ್ಯೂಕೋಸಲ್ಲಿ ಏನಾದ್ರು ಟ್ರಾಮಾ ಅಥವಾ ಏನಾದರೂ ಇಂಜುರಿ ಆದಾಗ ಸೊ ಅಲ್ಲಿಂದ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಕ್ಲಿನಿಕಲ್ ಫೀಚರ್ಸ್ ಅಂದರೆ ಏನೇನೆಲ್ಲ ಸಿಂಪ್ಟಮ್ಸ್ ನೋಡ್ತೀವಿ ಅಂದರೆ ನೇಸಲ್ ಅಬ್ಸ್ಟ್ರಕ್ಷನ್ಸ್ ಇರ್ಬೋದು, ಅಲ್ಲಿ ರೆಡ್ಡಿಶ್ ಆಗಿರೋದಿರ್ಬೋದು. ಸೊ ಬ್ಲೀಡಿಂಗ್ ಫ್ರಮ್ ದಿ ನೋಸಿಂದ ಬ್ಲೀಡ್ ಆಗೋದಿರ್ಬೋದು, ಎಪಿಟೆಕ್ಸಿಸ್ ಅಂತ ಕರಿತೀವಿ. ಇನ್ನು ಲ್ಯಾಬೊರೇಟರಿ ಡಯಾಗ್ನೋಸಿಸ್, ಸೊ ಬಯೋಪ್ಸಿ ಆಫ್ ದಿ ಟಿಶ್ಯೂ ಅಥವಾ ನೇಸಲ್ ಪಲ್ಪ್. ಸೊ ನಮ್ಮ ರೆಸ್ಪಿರೇಟರಿಯಿಂದ ತಗೊಬೇಕಾದಂಥ ಏನೇನು ಸ್ಯಾಂಪಲ್ ಸಿಗ್ತೋ ಅವನ್ನೆಲ್ಲ ತಗೋಬೋದು. ಇನ್ನು ಅದರಲ್ಲಿ ಈ ಥರ ಕಾಣಿಸುತ್ತೆ, ಡೈರೆಕ್ಟ್ ಮೈಕ್ರೋಸ್ಕೋಪಿ ಮಾಡಿ ನೋಡಿದಾಗ ಡೈರೆಕ್ಟ್ ಸ್ಟೈನ್ ಮಾಡಿ ನೋಡಿದಾಗ ಲಾರ್ಜ್ ಥಿಕ್ ವಾಲ್ಡ್ ಬಯೋಪ್ಸಿ ತೊಗೊಂಡಾಗ ಲಾರ್ಜ್ ಥಿಕ್ ವಾಲ್ಡ್ ಸ್ಪೊರೆಂಜಿಯಲ್ ಕಂಟೈನಿಂಗ್ ನ್ಯೂಮರಸ್ ಎಂಡೋಸ್ಪೋರ್ಸ್. ಇದರಲ್ಲಿ ಎಂಡೋಸ್ಪೋರ್ಸ್ ಇರುತ್ತೆ ಪ್ಲಸ್ ಸ್ಪೊರೆಂಜಿಯಾ ಕಂಟೈನಿಂಗ್ ಇರುತ್ತೆ. ಸೊ ಇನ್ನು ಹಿಸ್ಟೋಪ್ಯಾಥಾಲಜಿನಲ್ಲಿ ಡೆಮಾನ್ಸ್ಟ್ರೇಷನ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಪೊರೆಂಜಿಯೋವಿನ್ ಟಿಶ್ಯೂ. ಸೊ ಸ್ಪೊರೆಂಜಿಯರ್ದೇ ಕ್ಯಾರೆಕ್ಟರಿಸ್ಟಿಕ್ಸ್ ಡೆಮಾನ್ಸ್ಟ್ರೇಷನ್ ಮಾಡೋದಕ್ಕೆ ಹಿಸ್ಟೋಪ್ಯಾಥಾಲಜಿ ನೋಡ್ತೀವಿ, ಎಸ್ಪೆಷಲಿ ಬಯೋಪ್ಸಿಗೆ. ಸೊ ಇದನ್ನ ಆಲ್ಮೋಸ್ಟ್ ಡಿಟೆಕ್ಟ್ ಮಾಡೋದು ಬಯೋಪ್ಸಿ ಸ್ಯಾಂಪಲ್. ಸೊ ಇನ್ನು ಡಯಾಗ್ರಾಮ್ ನೋಡಿದ್ರೆ ಒಂದು ಈ ಥರ ಬರೀಬೋದು, ಇಲ್ಲ ಅಂದರೆ ಈ ಥರನೂ ಬರೀಬೋದು. ಇವೆಲ್ಲ ಏನಿದಾವೆ ನ್ಯೂಮರಸ್ ಎಂಡೋಸ್ಪೋರ್ಸ್ ಅಂತ ಏನು ನೋಡಿದ್ವಲ್ಲ, ಇವು ಎಂಡೋಸ್ಪೋರ್ಸ್ ಒಳಗಡೆ ಇರ್ತಕ್ಕಂಥದ್ದು. ಸೊ ಇದು ಸಿಸ್ಟು, ಇದು ವಾಲು. ಸೊ ಇಷ್ಟು ಏನಿದೆ ರೈನೋಸ್ಪೊರಿಡಿಯಾಸಿಸ್ ಬಗ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ಓರಲ್ ಥ್ರಶ್. ಓರಲ್ ಥ್ರಶ್ ಈಸ್ ಎ ಫಂಗಲ್ ಇನ್ಫೆಕ್ಷನ್ ಆಫ್ ಓರಲ್ ಕ್ಯಾವಿಟಿ ಕಾಸ್ಡ್ ಮೇನ್ಲಿ ಬೈ ಕ್ಯಾಂಡಿಡಾ ಆಲ್ಬಿಕನ್ಸ್. ಓರಲ್ ಥ್ರಶ್ ಅಂದರೆ ಕ್ಯಾಂಡಿಡಾ ಆಲ್ಬಿಕನ್ಸಿಂದ ಓರಲ್ ಕ್ಯಾವಿಟಿನಲ್ಲಿ ಕಾಸ್ ಆಗುತ್ತೆ. ಸೊ ಇಟಿಲಾಜಿಕಲ್ ಏಜೆಂಟ್ ಯಾರು? ಕ್ಯಾಂಡಿಡಾ ಆಲ್ಬಿಕನ್ಸ್. ಪ್ರೀಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಸೊ ಅಂದರೆ ಏನೆಲ್ಲ ಆಗಿ ಬರುತ್ತೆ ಅಂದರೆ, ಸೊ ಇನ್ಫೆಂಟ್ಸ್ ಅಥವಾ ಓಲ್ಡ್ ಏಜಲ್ಲಿ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ, ಅಂದರೆ ಚಿಕ್ಕ ವಯಸ್ಸಲ್ಲಿ ಇಲ್ಲ ವಯಸ್ಸಾದಮೇಲೆ. ಇನ್ನು ಡಯಾಬಿಟಿಕ್ ಮೆಲಿಟಸಲ್ಲಿ, HIV ಪೇಷಂಟ್ಸ್ ಅಥವಾ ಏಡ್ಸ್ ಪೇಷಂಟ್ಸಲ್ಲಿ. ಸೊ ಮಾಲ್ ನ್ಯೂಟ್ರಿಷನ್ ಅಂತ ಯಾರು ಕರೆಕ್ಟಾಗಿ ನ್ಯೂಟ್ರಿಷನ್ ತೊಗೋತಿರಲ್ಲ ಅಂದರೆ ಊಟ ಸರಿಯಾಗಿ ಮಾಡದೇ ಇರೋದು ಆ ಥರ ಏನಾದರೂ ಇದೆ, ಸೊ ಅಂಥದ್ರಲ್ಲಿ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ. ಕ್ಲಿನಿಕಲ್ ಫೀಚರ್ಸ್ ನೋಡಿದ್ರೆ ವೈಟ್ ಕ್ರೀಮಿ ಪ್ಯಾಚಸ್ ಆನ್ ಟಂಗ್ ಅಥವಾ ಬಕಲ್ ಮ್ಯೂಕೋಸ. ಸೊ ಬಾಯೊಳಗಡೆ ವೈಟ್ ಪ್ಯಾಚಸ್, ಈಗಲೂ ಕೆಲವೊಂದು ಗುಳ್ಳೆ ಇರ್ತಾವೆ, ಅಷ್ಟೊಂದು ಗುಳ್ಳೆ ಅಂತ ಕರೀತಾರೆ. ಡಿಫಿಕಲ್ಟಿ ಇನ್ ಫೀಡಿಂಗ್ ಅಂದರೆ ಏನಾದರೂ ಕುಡಿಬೇಕಾದ್ರೆ ಅಥವಾ ತಿನ್ಬೇಕಾದ್ರೆ ಸ್ವಲ್ಪ ಅದು ಪೇಯ್ನ್ ಆಗುತ್ತೆ. ಸೋರ್ನೆಸ್ ಇನ್ ಮೌತ್, ಅದರಿಂದ ಏನಾದರೂ ಸೆಕ್ರೇಷನ್ಸ್ ಕೂಡ ಆಗ್ಬೋದು ಕೆಲವೊಂದು ಟೈಮ್. ಇನ್ನು ಲ್ಯಾಬೊರೇಟರಿ ಡಯಾಗ್ನೋಸಿಸ್ ನೋಡಿದಾಗ ಓರಲ್ ಸ್ವ್ಯಾಬ್ಸ್, ಸ್ಕ್ರೇಪಿಂಗ್ ಫ್ರಮ್ ಲೀಷನ್ಸ್ ಏನಿರುತ್ತೆ ವೈಟ್ ಪ್ಯಾಚಸ್, ಆ ಪ್ಯಾಚಸ್ಸಿಂದ ಸ್ಕ್ರೇಪ್ ಮಾಡ್ಕೋತಾರೆ ಅಥವಾ ಓರಲ್ ಸ್ವ್ಯಾಬ್ಸ್ ತಗೋತಾರೆ. ಇನ್ನು ಮೈಕ್ರೋಬಯಾಲಜಿ ಡೈರೆಕ್ಟ್ ಮೈಕ್ರೋಸ್ಕೋಪಿ ನೋಡೋದಾದ್ರೆ 10% KOH ಮೌಂಟು ಯೂಸ್ ಮಾಡಿ ಸ್ಕ್ರೇಪಿಂಗ್ಸ್ ಏನು ತೊಗೊಂಡಿರ್ತಾರೆ ಅದು ನೋಡ್ತೀವಿ, ಅಥವಾ ಅದನ್ನು ಕಲ್ಚರ್ ಮಾಡಿ ಅಥವಾ ಅದರ ಡೈರೆಕ್ಟಾಗಿ ನೋಡಿದಾಗ ಶೋಸ್ ಗ್ರಾಮ್ ಸ್ಟೇನಲ್ಲಿ ಬಡಿಂಗ್ ಈಸ್ಟ್ ಲೈಕ್ ಸೆಲ್ಸ್ ನೋಡ್ತೀವಿ ವಿತ್ ಸೂಡೋ ಎಫೆಕ್ಟ್. ಸೊ ಅವಾಗ ನಮಗೆ ಕ್ಯಾಂಡಿಡಾ ಆಲ್ಬಿಕನ್ಸ್ ಅಂತಲೇ ಪ್ರೊಡ್ಯೂಸ್ ಆಗುತ್ತೆ, ಅಲ್ಲ ಕನ್ಫರ್ಮೇಷನ್ ಆಗುತ್ತೆ. ಕಲ್ಚರಲ್ಲಿ SDA ಇನಾಕ್ಯುಲೇಷನ್ ಮಾಡಿಬಿಟ್ಟು 2 to 4 ವೀಕ್ಸಲ್ಲಿ ಇಡ್ತೀವಿ. ಸೊ ಆಲ್ಮೋಸ್ಟ್ ಅದು ಬೇಗನೆ ಗ್ರೋ ಆಗುತ್ತೆ, ಅಷ್ಟೊಂದು ಏನು ಇಡ್ಸ್ಕೊಳೋದಿಲ್ಲ. ನೆಕ್ಸ್ಟು ಜೆಮ್ ಟ್ಯೂಬ್ ಟೆಸ್ಟ್ ಮಾಡ್ತೀವಿ, ಇದೇನಾದರೂ ಪಾಸಿಟಿವ್ ಬಂತಂದರೆ ಇನ್ನೂ ಕನ್ಫರ್ಮ್ ಆಗುತ್ತೆ ನಮಗೆ ಕ್ಯಾಂಡಿಡಾ ಆಲ್ಬಿಕನ್ಸ್ ಅಂತೇಳಿ. ಸೊ ಇಷ್ಟು ಏನಿದೆ ಓರಲ್ ಥ್ರಶ್ ಬಗ್ಗೆ. ಸೊ ಮೋಸ್ಟ್ ಕಾಮನ್ 3 ಮಾರ್ಕ್ಸ್ಗೆ ಕೇಳೋದಿಲ್ಲ. ನೆಕ್ಸ್ಟು ಮಾರ್ಫಾಲಜಿ ಆಫ್ ಪೆನ್ಸಿಲಿಯಂ. ಸೊ ಮಾರ್ಫಾಲಜಿ ಅಂತ ಅಷ್ಟೇ ಕೇಳಿರೋದು, ಬಟ್ ಎಲ್ಲ ಬರೀಬೇಕು. ಸೊ ಪೆನ್ಸಿಲೋಸಿಸ್ ಈಸ್ denotes the group of infection caused by pathogens of Penicillium species. ಸೊ ಪೆನ್ಸಿಲೋಸಿಸ್ ಪೆನ್ಸಿಲಿಯಂ ಸ್ಪೀಷೀಸಿಂದ ಕಾಸ್ ಆಗುತ್ತೆ ಅಂತ. ಮ್ಯಾಕ್ರೋಸ್ಕೋಪಿಕಲ್ ಹೆಂಗೆ ಕಾಣುತ್ತೆ ಅಂದರೆ ಕಾಲೋನೀಸ್ ಆರ್ ವೆಲ್ವೆಟಿ ಪೌಡ್ರಿ, ಇನಿಷಿಯಲಿ ವೈಟ್, ಲೇಟರ್ ಬಿಕಮ್ ಬ್ಲೂಯಿಶ್ ಗ್ರೀನ್, ರಿವರ್ ಸೈಡ್ ಪ್ಲೇಲ್ ಯೆಲ್ಲೋಯಿಶ್. ಸೊ ಅಂದರೆ ವೆಲ್ವೆಟಿ ಇರ್ಬೋದು ಅಥವಾ ಪೌಡ್ರ್ ಥರ ಇರ್ಬೋದು. ಸೊ ಅದಾದಮೇಲೆ ಕೆಳಗಡೆ ಬರುತ್ತಾ ಅದು ಗ್ರೀನ್ ಕಲರ್ ಕಾಣ್ಬೋದು, ಬ್ಲೂಯಿಶ್ ಗ್ರೀನ್ ಕಲರ್ ಕಾಣುತ್ತೆ ಅಂತ. ರಿವರ್ಸ್ ಸೈಡಿಂದ ಅಂದರೆ ಹಿಂದೆ ಸೈಡಿಂದ ನೋಡಿರೋದು ಯೆಲ್ಲೋಯಿಶ್ ಕಾಣುತ್ತೆ ಅಂತೇಳಿ. ಮೈಕ್ರೋಸ್ಕೋಪ್ ಅಪಿಯರೆನ್ಸ್ ನೋಡ್ತಾ ನಾವು ಇದನ್ನು ಬರಬೇಕಿರೋದು ಮಾರ್ಫಾಲಜಿ ಕೇಳಿದಾಗ. ಸೆಪ್ಟೇಟ್ ಐಫೆ ಆರ್ ಪ್ರೆಸೆಂಟ್.
ಸೆಪ್ಟೇಟ್ ಅಂದರೆ ಈ ಥರ ಬಿಡಿಯಾಗಿ ಅದೇ ಒಂದು ಗೀಟ್ ಬಂದಂಗೆ ಬಂದಿರುತ್ತೆ. ಈ ಸೆಪ್ಟೇಟ್ ಹೈಫೆ ಕೊನಿಡಿಯೋಸ್ಪೋರ್ಸ್ ಅರೈಸಸ್ ಫ್ರಮ್ ದಿ ಮೈಸೀಲಿಯಂ. ಸೊ ಈ ಕೊನಿಡಿಯೋಸ್ಪೋರ್ಸ್ ಇಲ್ಲಿ ಬರೋದು. ಸೊ ಕೊನಿಡಿಯೋಸ್ಪೋರ್ಸ್ ಇಲ್ಲಿದೆ ನೋಡಿ. ಸೊ ಅದು ಪೆಲೆಟ್ಸಿಂದ ಇದಾಗಿರುತ್ತೆ. ನೆಕ್ಸ್ಟ್ ಕೊನಿಡಿಯೋಸ್ಪೋರ್ ಬ್ರಾಂಚಸ್ ಮೆಚೂರ್ ಅಂಡ್ ಪೆಲೆಟ್ಸ್ ಇದು ಈ ಕಡ್ಡಿ ಹಂಗೆ ಏನಂತೀವಿ ಇದು ಪೆಲೆಟ್ಸ್. Pellets produce the chains of conidia and arrangement resembling the pencillosis. ಸೊ ಇದು ಪೆನ್ಸಿಲೋಸಿಸ್ ಸ್ಟ್ರಕ್ಚರ್. ಸೊ ಡಯಾಗ್ರಾಮ್ ಬರೆದು ಲೇಬಲ್ ಮಾಡಿದ್ರೆ ಸಾಕು. ಇಲ್ಲ ನಿಮ್ಗೆ ಇನ್ನೂ ಸಿಂಪಲ್ ಆಗಬೇಕಂದ್ರೆ ಈ ಥರ ಕೈ ಇಟ್ಕೊಂಡ್ರು ಆಲ್ಮೋಸ್ಟ್ ಅದೇ ಥರನೇ ಬರುತ್ತೆ. ಸೊ ಒಂದು ನಾವು ಪ್ಯಾಲೆಟ್ಸ್ ಅನ್ಕೋಬೋದು, ಈ ಕೈಗಳನ್ನ ಕೊನಿಡಿಯಾ ಥರ ಇದು ಮಾಡ್ಕೋಬೋದು. ಸೊ ಇಷ್ಟು ಏನಿದೆ ಮೈಕಾಲಜಿ 3 ಮಾರ್ಕ್ಸ್ ಆಲ್ಮೋಸ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಕವರ್ ಆಗಿದೆ ಅನ್ಕೋತೀನಿ. ಸೊ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.